ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಇವುಗಳ ಬಗ್ಗೆ ನಾವು ಈ ದಿನ ತಿಳ್ಕೊಳ್ಳೋಣ. ಈ ಸಂಶ್ಲೇಷಿತ ಎಳೆಗಳು ಅಂತಂದ್ರೆ ದಾರ. ಎಳೆ ಅಂತಂದ್ರೆ ಹೇಳ್ತೀವಿ, ಇಲ್ಲಿ ದಾರ ಅಂತ ಹೇಳ. ಈ ದಾರಗಳನ್ನ ಬಳಸಿ ಉಪಯೋಗ ಏನಿದೆ? ಈ ನೈಸರ್ಗಿಕವಾಗಿ ಅನೇಕ ಎಳೆಗಳನ್ನ ನಾವು ಪಡಿತೀವಿ. ಉದಾಹರಣೆಗೆ ಹತ್ತಿ ಇರ್ಬೋದು, ರೇಷ್ಮೆ ಇತ್ಯಾದಿ ವಸ್ತುಗಳಿಂದ ನಾವೇನ್ ಮಾಡ್ತೀವಿ, ದಾರವನ್ನ ಪಡಿತೀವಿ. ದಾರದಿಂದ ಬಟ್ಟೆಗಳನ್ನ ಹೆಣಿತೀವಿ. ನಾವೆಲ್ಲ ಅನೇಕ ಬಗೆಯ ರೀತಿಯಾಗಿರುವಂತಹ ಬಟ್ಟೆಗಳನ್ನ ಧರಿಸ್ತಾ ಇದ್ದೀವಿ. ಆ ಬಟ್ಟೆಗಳನ್ನ ಯಾವ ರೂಪದಲ್ಲಿ ನಾವು ಪಡಿತಾ ಇದ್ದೀವಿ, ಯಾವ ರೀತಿ ನಾವು ನೇಯ್ತೀವಿ, ಅಥವಾ ನಾವು ಹೇಗೆ ತೊಡಲಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಮುಖ್ಯವಾಗಿ ಎಳೆಗಳು. ಆ ಎಳೆಗಳನ್ನ ನೈಸರ್ಗಿಕವಾಗಿ ತೆಗೆದುಕೊಂಡಾಗ ಹತ್ತಿ, ರೇಷ್ಮೆಯಂತಹ ನೈಸರ್ಗಿಕವಾಗಿ ದೊರೆಯುವಂತಹ ಪದಾರ್ಥಗಳಿಂದ ನಾವು ದಾರಗಳನ್ನ, ಎಳೆಗಳನ್ನ ತಯಾರಿಸಿ ಅವುಗಳಿಂದ ಬಟ್ಟೆಯನ್ನು ಹೆಣೆಯೋದು ನಾವು ನೋಡ್ತೀವಿ. ಹಾಗಾದ್ರೆ ಸಂಶ್ಲೇಷಿತ ಎಳೆಗಳು ಅಂದ್ರೆ ಏನು? ಈ ಒಂದು ಕಲಿಕಾಂಶದಲ್ಲಿ ನಾವು ನೋಡಿದ್ರೆ ಸಂಶ್ಲೇಷಿತ ಎಳೆಗಳು ಈ ಸಂಶ್ಲೇಷಿತ ಮಾನವ ನಿರ್ಮಿತ ಎಳೆಗಳು ಅಂದ್ರೆ ಮಾನವನಿಂದ ಕೃತಕವಾಗಿ ತಯಾರಿಸಿರುವಂತಹ ಎಳೆಗಳೇನಿದ್ದಾವೆ ಅವುಗಳನ್ನ ನಾವು ಸಂಶ್ಲೇಷಿತ ಎಳೆಗಳು ಅಂತ ಹೇಳಿ ಕರಿತೀವಿ. ಸಂಶ್ಲೇಷಿತ ಎಳೆಗಳು ಉದಾಹರಣೆಗೆ ರಯಾನ್ ಇರ್ಬೋದು, ಅಥವಾ ನೈಲಾನ್ ಇರ್ಬೋದು. ಇವುಗಳನ್ನ ನಾವು ಸಂಶ್ಲೇಷಿತ ಎಳೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇವನ್ನ ಯಾಕೆ ನಾವು ಬಳಸ್ತಿದ್ವಿ, ಪ್ರಾರಂಭ ಮಾಡ್ತಾ ಇದ್ದೀವಿ? ಸಂಶ್ಲೇಷಿತ ಎಳೆಗಳು ಅಂತ ಹೇಳಿ ಯಾಕೆ ನಾವು ಇಲ್ಲಿ ಪಡ್ಕೊಳ್ತಾ ಇದ್ದೀವಿ, ಪಡಿತೀವಿ ಅಂತಂದ್ರೆ, ಈ ಹತ್ತಿ ಅಥವಾ ರೇಷ್ಮೆ ಈ ನೂಲುಗಳು, ಎಳೆಗಳೇನಿದೆ ತುಂಬಾ ದುರ್ಬಲ ಅಥವಾ ಅವುಗಳ ತುಂಬಾ ಶಕ್ತಿಶಾಲಿಯೇ ಇರೋದಿಲ್ಲ. ಹಾಗೇನೆ ಅವುಗಳ ಒಂದು ತಯಾರಿಕೆಗೆ ತುಂಬಾ ಒಂದು ಹಂತಗಳು ಬೇಕಾಗುತ್ತೆ. ಉದಾಹರಣೆಗೆ ಹತ್ತಿಯನ್ನ ಅಂತಂದ್ರೆ ಹತ್ತಿಯನ್ನು ಬೆಳಿಬೇಕಾಗುತ್ತೆ, ಬಿತ್ತನೆ ಮಾಡಬೇಕು. ಅದರಿಂದ 2-3 ತಿಂಗಳ ನಂತರ ಅದನ್ನ ನಾವು ಹತ್ತಿಯನ್ನು ಪಡಿತೀವಿ. ಅದರಿಂದ ನಾವು ನೂಲುಗಳನ್ನ ತಯಾರಿಸಲಿಕ್ಕೆ ಅನೇಕ ವಿವಿಧ ಹಂತಗಳನ್ನ ನಾವು ಹೋಗ್ಬೇಕಾಗುತ್ತೆ. ಹಾಗೇನೆ ರೇಷ್ಮೆಗೂ ಕೂಡ ಹಾಗೇನೆ ಕೈಪನೇರಳೆಯನ್ನ ತಿಂದು ಬದುಕುವಂತಹ ಒಂದು ಜೀವಿ ರೇಷ್ಮೆ ಹುಳು. ಆ ಎಲೆನ ತಿಂದು ನಂತರ ಅದು ಗೂಡನ್ನ ಕಟ್ಕೊಳ್ಳುತ್ತೆ. ಆ ಗೂಡು ರೇಷ್ಮೆಯ ದಾರದಿಂದ ಮಾಡಲ್ಪಟ್ಟಂಥದ್ದು. ಅದನ್ನ ವಿವಿಧ ಹಂತಗಳಲ್ಲಿ ಅದನ್ನ ದಾರವನ್ನ ತೆಗೆದುಬಿಟ್ಟು, ಅಲ್ಲಿಂದ ಆ ಗೂಡಿನ ತೆಗೆದುಬಿಟ್ಟು ಅದನ್ನ ಮಾಡ್ತಾರೆ, ಬಟ್ಟೆಯನ್ನ ಹೆಣೆಯೋದನ್ನ ನಾವು ನೋಡ್ತೀವಿ. ಹೀಗೆ ಇವುಗಳ ಒಂದು ಬಾಳಿಕೆ ಕಡಿಮೆ. ಹಾಗೇನೆ ರೇಷ್ಮೆಯಂತಹ ನೂಲುಗಳ ಒಂದು ಬಟ್ಟೆ ತುಂಬಾ ಕಾಸ್ಟ್ಲಿ ಇದೆ, ತುಂಬಾ ಹೆಚ್ಚಿನ ರೇಟ್ ಅನ್ನ ನಾವು ನೋಡ್ತೀವಿ. ಹಾಗೆ ಈ ಒಂದು ಸಂಶ್ಲೇಷಿತ ಕೃತಕ ನೂಲುಗಳ ಕಡೆಗೆ ಆವಿಷ್ಕಾರಗಳು ನಡೆದು ಕೃತಕ ನೂಲುಗಳನ್ನ ತಯಾರಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಕೃತಕ ನೂಲುಗಳು ಅಥವಾ ಸಂಶ್ಲೇಷಿತ ಎಳೆಗಳು ಹೇಗೆ ತಯಾರಾಗ್ತದೆ? ಇದು ಒಂದು ಪಾಲಿಮರ್ ಅಂತ ಹೇಳಿ. ಇದು ಗ್ರೀಕ್ ವರ್ಡ್ ಇಂದ ಬರುತ್ತದೆ. ಮರ್ ಅಂದ್ರೆ ಸಿಂಗಲ್, ಚಿಕ್ಕ ಒಂದು ಘಟಕ. ಉದಾಹರಣೆಗೆ ಒಂದು ಸರ ತಗೊಳ್ತೀವಿ ಅಂತ, ಸರದಲ್ಲಿ ನಾವು ನೋಡುವ ಅನೇಕ ಮಣಿಗಳನ್ನ ಜೋಡಿಸಿದಾಗ ಒಂದೊಂದು ಮಣಿಗಳು ಸಹ ಒಂದು ಚಿಕ್ಕ ಘಟಕ, ಅದೆಲ್ಲ ಸೇರಿ ಒಂದು ಸರ ಆಗಿರುತ್ತೆ. ಹಾಗೇನೆ ಇಲ್ಲಿ ಪಾಲಿ ಅಂತಂದ್ರೆ ಅನೇಕ, ಮರ ಅಂದ್ರೆ ಒಂದು ಘಟಕ, ಇಂಥ ಒಂದು ಚಿಕ್ಕ ಘಟಕಗಳು ಅನೇಕ ಸೇರಿ ಒಂದು ಬೃಹತ್ ಒಂದು ಅಣು ಆಗುತ್ತೆ. ಅದನ್ನ ನಾವೆಂತ ಕರಿತೀವಿ ಅಂತಂದ್ರೆ ಪಾಲಿಮರ್ ಅಂತ ಹೇಳಿ ಕರಿತೀವಿ. ಇಂತಹ ಪಾಲಿಮರ್ ಈ ಸಂಶ್ಲೇಷಿತ ಎಳೆಗಳು. ಇದರಲ್ಲಿ ನಾವು ತಗೊಂಡು ಈ ಒಂದು ರಯಾನ್ ನೋಡೋಣ. ರಯಾನ್ ಅನ್ನ ಹೇಗೆ ತಯಾರಿಸ್ತಾರೆ, ಹೇಗೆ ಅದನ್ನ ಒಂದು ಬಳಸ್ತಾರೆ ಅಂತ. ರಯಾನ್ ಒಂದು ಸಂಶ್ಲೇಷಿತ ಎಳೆ. ಇದು ಒಂದು ಸಂಶ್ಲೇಷಿತ ಎಳೆ. ಇದನ್ನ ಹೇಗೆ ತಯಾರಿಸಿ, ಇದು ಮರದ ತಿರುಳಿನಿಂದಲೇ ತಯಾರಿಸಿದ್ರು ಕೂಡ, ನೈಸರ್ಗಿಕವಾಗಿ ಸಿಗುವಂತಹ ಮರದ ತಿರುಳಿನಿಂದ ತಯಾರಿಸಿದ್ರು ಕೂಡ ಇದರ ನಾವೇನಂತ ಹೇಳ್ತೀವಿ ಅಂತಂದ್ರೆ ಸಂಶ್ಲೇಷಿತ ಎಳೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇವುಗಳ ಬಳಕೆ ಎಲ್ಲಿದೆ, ಎಲ್ಲೆಲ್ಲಿ ತಯಾರಿಸ್ತಾರೆ? ಈಗ ನೀವು ಬಟ್ಟೆಗಳು ನೋಡಿ, ಅದರಲ್ಲೂ ಮುಖ್ಯವಾಗಿ ಈ ಕಾರ್ಪೆಟ್ಗಳಂತಹ ಒಂದು ಆಮೇಲೆ ಬೆಡ್ಶೀಟ್ಗಳು ದೊಡ್ಡದೊಡ್ಡದಾಗಿರುವಂಥದ್ದು, ಆ ಎಲ್ಲ ಒಂದು ಇದರಲ್ಲಿ ರಯಾನ್ ಅನ್ನ ಬಳಸ್ತಾರೆ, ರಯಾನ್ ಎಳೆಯನ್ನ ಬಳಸ್ತಾರೆ. ಇನ್ನು ನೈಲಾನ್ ಕೂಡ ಒಂದು ಸಂಶ್ಲೇಷಿತ ಎಳೆ. ಎಷ್ಟು ಗಟ್ಟಿ ಇದೆ ಅಂತಂದ್ರೆ, ಈ ಒಂದು ತಂತಿಯ ಒಂದು ಕಬ್ಬಿಣದ ತಂತಿ, ಲೋಹ ತಂತಿಯನ್ನ ಮಾಡಿಬಿಟ್ಟು ಆ ಎಳೆ ಎಷ್ಟು ಗಟ್ಟಿ ಇರುತ್ತೋ ಅದಕ್ಕಿಂತನೂ ಶಕ್ತಿಶಾಲಿಯಾಗಿರುತ್ತೆ ಈ ನೈಲಾನ್.
ಈ ನೈಲಾನ್ ಎಲ್ಲೆಲ್ಲಿ ನಾವು ಹೆಚ್ಚಾಗಿ ಬಳಸ್ತೀವಿ ಅಂತಂದ್ರೆ, ಈಗ ಉದಾಹರಣೆಗೆ ಪ್ಯಾರಾಚೂಟ್ ನೀವು ನೋಡಿದ್ರಿ, ಪ್ಯಾರಾಚೂಟ್ ಅಲ್ಲಿ ಹಗ್ಗಗಳು ಒಂದು ಬಟ್ಟೆ ಏನಿದೆ ಅವುಗಳಲ್ಲಿ ಬಳಸುವಂಥದ್ದು ನೈಲಾನ್ ಇದೆ. ಹಾಗೇನೆ ಕೆಲವಾರು ಹಗ್ಗಗಳು ಪ್ಯಾರಾಚೂಟ್ ಅಲ್ಲಿ ಬಳಸ ಹಗ್ಗಗಳು ಮತ್ತು ಪ್ಯಾರಾಚೂಟ್ ನಲ್ಲಿ ಈ ನೈಲಾನ್ ಅನ್ನ ಹೆಚ್ಚಾಗಿ ಬಳಸ್ತಾರೆ. ಯಾಕಾಗಿ ಅಂತಂದ್ರೆ ಹೆಚ್ಚು ಶಕ್ತಿಶಾಲಿ, ಗಟ್ಟಿಯಾಗಿರುತ್ತೆ, ತುಂಬಾ ಗಟ್ಟಿಯಾಗಿರುತ್ತೆ ಮತ್ತು ಬಾಳಿಗೆ ಕೂಡ ತುಂಬಾ ದೀರ್ಘವಾಗಿ ಬರುವಂಥದ್ದು. ಹೀಗಾಗಿ ಇದು ಕೂಡ ಒಂದು ಪಾಲಿಮರ್. ಹೇಗೆ ರಯಾನ್ ಮತ್ತು ನೈಲಾನ್ ಈ ಒಂದು ಸಂಶ್ಲೇಷಿತ ಎಳೆಗಳಲ್ಲಿ ನಾವು ನೋಡ್ತೀವಿ. ಮತ್ತೊಂದು ಅಂತಂದ್ರೆ ಪ್ಲಾಸ್ಟಿಕ್. ಈ ವಸ್ತುವನ್ನು ನೋಡ್ತಾ ಇದ್ದೀವಿ, ಇದು ಒಂದು ಪ್ಲಾಸ್ಟಿಕ್. ಇಂಥ ಪ್ಲಾಸ್ಟಿಕ್ ಕೂಡ ಒಂದು ಪಾಲಿಮರ್. ಈ ಪ್ಲಾಸ್ಟಿಕ್ಗಳ ನಾವು ಹೆಚ್ಚಾಗಿ ಈ ಮರ, ಗಾಜು, ಲೋಹಗಳು, ಈ ಮರ, ಗಾಜು, ಲೋಹಕ್ಕೆ ಬದಲಾಗಿ ಅದಕ್ಕೆ ಪರ್ಯಾಯವಾಗಿ ಬಳಸ್ತಾ ಇದ್ವಿ. ಉದಾಹರಣೆಗೆ ಒಂದು ಮರ ಅಂತಂದ್ರೆ ಒಂದು ಟೇಬಲ್ ನೋಡಿ, ಆ ಟೇಬಲ್ ಮರಗಳಲ್ಲೇ ಮಾಡ್ತಾರೆ. ಆದ್ರೆ ಇತ್ತೀಚೆಗಳೇನಾಗಿದೆ, ಅವುಗಳನ್ನ ಪ್ಲಾಸ್ಟಿಕ್ಗಳಿಂದನೂ ಕೂಡ ತಯಾರಿಸ್ತಾ ಇದ್ದಾರೆ. ಹಾಗೇನೆ ಲೋಹ ಅಲಂಕಾರಿಕ ವಸ್ತುಗಳಿರ್ಬೋದು, ಅವುಗಳನ್ನ ಪ್ಲಾಸ್ಟಿಕ್ಗಳಲ್ಲಿ ಬಳಸ್ತಾ ಇದ್ದೀವಿ. ಗಾಜು ತುಂಬಾ ಈಗ ಹೆಚ್ಚಾಗಿರೋ ಹೊಡೆದೋಗುತ್ತೆ. ಆದ್ರೆ ಅದಕ್ಕೆ ಬದಲಾಗಿ ಈ ಗಾಜಿನ ಬದಲಾಗಿ ಆ ಸ್ಥಳದಲ್ಲಿ ಪ್ಲಾಸ್ಟಿಕ್ಗಳ ಬಾಟಲ್ಗಳನ್ನ ಅಥವಾ ಆ ರೀತಿಯಾಗಿರುವಂತಹ ವಸ್ತುಗಳು ಏನಿದಾವೆ, ಗಾಜಿನಿಂದ ತಯಾರಿಸಿದ ವಸ್ತುಗಳು, ಅದಕ್ಕೆ ಪರ್ಯಾಯವಾಗಿ ಈ ಪ್ಲಾಸ್ಟಿಕ್ಗಳನ್ನು ಕೂಡ ಬಳಸ್ತಾ ಇದ್ದಾರೆ. ಈಗ ಉದಾಹರಣೆಗೆ ನೀವು ಮೊದಲೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೋಲಾರ್ ಮೇಲೆ ಪ್ಲೇಟ್ ಅನ್ನ ಗಾಜಿನಿಂದ ಬಳಸ್ತಾ ಇದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಫೈಬರ್ ಅಲ್ಲಿ ಬಳಸ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಕಲ್ಲು ಅಥವಾ ಯಾವ್ದೋ ಒಂದು ಪ್ರಾಣಿಗಳು ಅದ್ರ ಮೇಲೆ ಜಿಗಿದಾಗ ಅದು ಒಡೆದೋಗೋ ಚಾನ್ಸ್ ಇರುತ್ತೆ. ಹಾಗೆ ಅದಕ್ಕೆ ಬದಲಾಗಿ ಈ ಗಾಜು ಮತ್ತೆ ತುಂಬಾ ಒಂದ್ಸರಿ ಅದು ಒಡೆದೋಯ್ತಂದ್ರೆ ಮತ್ತೆ ಅದು ಸಂಪೂರ್ಣವಾಗಿರುವಂತಹ ಒಂದು ವಸ್ತು ಮತ್ತೆ ಅದನ್ನ ಜಾಗವನ್ನ ರಿಪ್ಲೇಸ್ ಮಾಡ್ಬೇಕಾಗತ್ತೆ. ಹಾಗೆ ಗಾಜಿನ ಬದಲಾಗಿ ಈ ಪ್ಲಾಸ್ಟಿಕ್ ಅನ್ನು ಬಳಸ್ತಾ ಇದ್ದಾರೆ. ಹಾಗೆ ಲೋಹಗಳು ದಿನಕ್ಕೆ ಏನಾಗ್ತಾ ಇದೆ, ಅವು ಕೂಡ ಕಾಸ್ಟ್ಲಿ ಆಗ್ತಾ ಇದೆ, ತುಂಬಾ ಖರ್ಚುದಾಯಕವಾಗ್ತಾ ಇದೆ. ಹಾಗಾಗಿ ಅವುಗಳ ಬದಲಾಗಿ ಈ ಒಂದು ಪ್ಲಾಸ್ಟಿಕ್ಗಳನ್ನ ಆ ಒಂದು ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಪ್ಲಾಸ್ಟಿಕ್ಗಳನ್ನ ನಾವು ಮುಖ್ಯವಾಗಿ 2 ವಿಭಾಗವಾಗಿ ವಿಂಗಡಿಸ್ತೀವಿ. ಒಂದು ಥರ್ಮೋ ಪ್ಲಾಸ್ಟಿಕ್, 2 ವಿಧಗಳು. ಪ್ಲಾಸ್ಟಿಕ್ಗಳಲ್ಲಿ 2 ವಿಧ. ಒಂದು ಥರ್ಮೋ ಪ್ಲಾಸ್ಟಿಕ್, ಇನ್ನೊಂದು ಥರ್ಮೋಸೆಟಿಕ್ ಪ್ಲಾಸ್ಟಿಕ್. ಈ ಥರ್ಮೋ ಪ್ಲಾಸ್ಟಿಕ್ ಅಂತಂದ್ರೆ, ಈಗ ನಾವು ಅದನ್ನ ಬಿಸಿಗೆ ಶಾಖ ಕೊಟ್ಟಾಗ ಕರಗೇನಾಗುತ್ತೆ, ಮತ್ತೆ ಅದನ್ನ ದ್ರವ ರೂಪಕ್ಕೆ ಬರುತ್ತೆ, ಮತ್ತೆ ಯಾವ ರೂಪಕ್ಕಾದ್ರೂ ಅದನ್ನ ಬದಲಾಯಿಸಬಹುದು, ಯಾವ ವಸ್ತುಗಳ ರೂಪಕ್ಕಾದ್ರೂ. ಈಗ ಉದಾಹರಣೆಗೆ ಒಂದು ಬಕೆಟ್ ಇದೆ, ನೀವು ಬಳಸುವಂತ ಬಕೆಟ್ಗಳಿದೆ, ಆ ಬಕೆಟ್ ಒಡೆದೋಗ್ಬಿಡುತ್ತೆ ಅನ್ಕೊಳ್ಳೋಣ. ಆ ಒಡೆದೋದಾಗ ಏನ್ ಮಾಡ್ತಾರೆ, ಅದನ್ನ ಮತ್ತೆ ತಗೊಂಡು ಹೋಗ್ಬಿಟ್ಟು ಅದನ್ನ ಕರಗಿಸಿ ಮತ್ತೆ ಯಾವ್ದಾದ್ರು ವಸ್ತುವಿನ ಅದನ್ನ ಬಳಸ್ತಾರೆ. ಅಥವಾ ರೀಸೈಕ್ಲಿಂಗ್ ಅಂತ ಹೇಳ್ತೀವಿ. ಆ ರೀಸೈಕ್ಲಿಂಗ್ ಅಲ್ಲಿ ಈ ಥರ್ಮೋ ಪ್ಲಾಸ್ಟಿಕ್ ಗಳನ್ನ ಬಳಸ್ತಾರೆ. ಉದಾಹರಣೆಗೆ PVC ನೋಡಿ. ಈಗ ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಈ ನಿಮ್ಮ ಮನೆಯ ಸುತ್ತಮುತ್ತ ಬರ್ತಾ ಇರ್ತಾರೆ, ಏನಪ್ಪ ಗುಜರಿ ತಗೊಳ್ಳೋಂಥ ಕೆಲವೊಂದು ವಸ್ತುಗಳನ್ನ, ಪ್ಲಾಸ್ಟಿಕ್ಗಳನ್ನ, ಕೆಲವು ಪ್ಲಾಸ್ಟಿಕ್ಗಳನ್ನ ತಗೊಳ್ತಾರೋ. ಯಾಕಾಗಿ ಅಂತಂದ್ರೆ ಅದನ್ನ ಮತ್ತೆ ಚಕ್ರೀಕರಣಕ್ಕೆ ಒಳಪಡಿಸಿ ಅದನ್ನ ಮತ್ತೆ ಬಳಸಬಹುದು, ಅದನ್ನು ಬೇರೆ ವಸ್ತುಗಳಿಗೆ ಪರಿವರ್ತನೆ ಮಾಡ್ತಾರೆ. ಹಾಗಾಗಿ ಆ PVCಯನ್ನ ನಾವು ಹೆಚ್ಚಾಗಿ ನೋಡ್ತೀವಿ. ಉದಾಹರಣೆಗೆ ಇದು ಒಂದು PVC. ಹಾಗೇನೆ ಚೇರ್ಗಳಿದಾವೆ, ಸಾಗಿಸುವಂತ ಪೈಪ್ಗಳಿದಾವೆ, ಇವೆಲ್ಲವೂ ಕೂಡ PVC, ಪಾಲಿವಿನೈಲ್ ಕ್ಲೋರೈಡ್ ಅಂತ ಹೇಳಿ ಕರಿತೀವಿ. ಇದು ಒಂದು ಪಾಲಿಮರ್ ಥರ್ಮೋ ಪ್ಲಾಸ್ಟಿಕ್ ನಲ್ಲಿ ಒಂದು ವಿಧ.
ಹಾಗೆಯೇ ಎರಡನೇದಪ್ಪ ಅಂತಂದ್ರೆ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್. ಇವು ಶಾಖ ಕೊಟ್ಟಾಗ ಕರಗುತ್ತದೆ, ಆದ್ರೆ ಶಾಶ್ವತವಾಗಿ ಗಟ್ಟಿಯಾಗಿಬಿಡ್ತದೆ. ಶಾಶ್ವತ ಗಟ್ಟಿಯಾಗೋದು. ಮತ್ತೆ ಮರಳಿ ಅದನ್ನ ಮತ್ತೆ ಪುನಃ ಎರಕ ಹಾಕ್ಲಿಕ್ಕೆ ಬರೋದಿಲ್ಲ. ಅಂತಹ ಒಂದು ಪ್ಲಾಸ್ಟಿಕ್ಗಳನ್ನ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. ಮೆಲಮೈನ್ ಮತ್ತು ಬೇಕಲೈಟ್. ಇವು ಎರಡು ಪ್ರಮುಖವಾಗಿರುವಂತಹ ಒಂದು ಉದಾಹರಣೆಗಳು. ಈಗ ಉದಾಹರಣೆಗೆ ನಿಮಗೆ ಒಂದು ಬೇಕ್ಲೈಟ್, ಈಗ ಒಂದು ಉದಾಹರಣೆ ನಿಮಗೆ ತೋರಿಸ್ಬೇಕು ಅಂದ್ರೆ, ಹಿಡಿ ಇದೆ, ಈ ಕುಕ್ಕರ್ ಹಿಡಿ ಏನಿದಾವೆ, ಈ ಕುಕ್ಕರ್ ಹಿಡಿಗಳು ಈ ಬೇಕ್ಲೈಟ್ ಇಂದ ಅಥವಾ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ಇಂದ ಮಾಡುವಂಥದ್ದು. ಇದು ನಾವು ಕೈಲಿ ಇಟ್ಕೊಳ್ತೇವೆ, ಶಾಖ ನಮಗೆ ವರ್ಗಾವಣೆ ಆಗೋದಿಲ್ಲ, ಬಿಸಿನೂ ಆಗೋದಿಲ್ಲ. ಅಂತ ಒಂದು ಗುಣವನ್ನ ಹೊಂದಿರುವಂಥದ್ದು ಈ ಒಂದು ಬೇಕ್ಲೈಟ್. ಹೀಗಾಗಿ ಇಂಥವನ್ನ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಇವನ್ನ ಯಾವುದೇ ಕಾರಣಕ್ಕೆ ಪುನಃ ತಗೊಳ್ಳಿಕ್ಕೆ, ಅದನ್ನ ಮರುಚಕ್ರೀಕರಣಕ್ಕೆ ಒಳಪಡಿಸಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇವನ್ನ ಕಾಯಿಸ್ಬಿಟ್ರೆ ಶಾಶ್ವತ ಗಡಸಾಗ್ಬಿಡ್ತಾವ, ಪುಡಿ ಪುಡಿ ಆಗ್ಬಿಡ್ತಾವ, ತಂಪಾಗ್ಬಿಟ್ರೆ ಮತ್ತದು ಯಾವುದೇ ರೀತಿಗೆ ಬರೋದಿಲ್ಲ. ಅಂತಹ ಒಂದು ಪ್ಲಾಸ್ಟಿಕ್ ಅನ್ನ ಕರಿತೀವಿ ಅಂತಂದ್ರೆ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್, ಮೆಲಮೈನ್ ಮತ್ತು ಬೇಕ್ಲೈಟ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಯಾಕೆ ಈ ಪ್ಲಾಸ್ಟಿಕ್ಗಳನ್ನ ಹೆಚ್ಚಾಗಿ ಬಳಸ್ತೀವಿ? ಪ್ಲಾಸ್ಟಿಕ್ಗಳು ಪ್ರಮುಖವಾಗಿ ಗುಣಗಳು ಬಂದ್ರೆ, ಪ್ರಮುಖ ಗುಣಗಳು ಹಗುರವಾಗಿರ್ತವೆ. ಈ ಪ್ಲಾಸ್ಟಿಕ್ಗಳು ತುಂಬಾ ಹಗುರವಾಗಿರ್ತವೆ ಅಂತ ಹೇಳಿ. ಯಾಕಾಗಿ ಅಂತ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, ಈ ಕಬ್ಬಿಣ ಒಂದು ಲೋಹದ ಹಿಂದೆಲ್ಲ ಮಡಿಕೆಗಳು ಅಥವಾ ಲೋಹದ ಕೊಡಗಳನ್ನ ಬಳಸ್ತಾರೆ ನೀರು ತರಲಿಕ್ಕೆ. ಅವಳ ಎತ್ತಕ್ಕೆ ತುಂಬಾ ಕಷ್ಟ ಆಯ್ತು, ತುಂಬಾ ಭಾರವಾಗಿರೋದು, ಅದು ನೀರು ತುಂಬಿಕೊಂಡ್ಬಿಟ್ರೆ ಇನ್ನೂ ಭಾರ ಆಗಿರೋದು. ಆದ್ರೆ ಅದಕ್ಕೆ ಪರ್ಯಾಯವಾಗಿ ಕೊಡಗಳನ್ನ ಪ್ಲಾಸ್ಟಿಕ್ಗಳಿಂದ ತಯಾರಿಸುವಂಥದ್ದು ಬಂತು. ಆ ಪ್ಲಾಸ್ಟಿಕ್ಗಳು ತಯಾರಿಸಿದವಾಗ ಏನಾಗುತ್ತೆ, ತುಂಬಾ ಹಗುರವಾಗಿರುತ್ತೆ, ತುಂಬಾ ಹಗುರವಾಗಿರುತ್ತೆ. ನಾವು ಸುಲಭವಾಗಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗ್ಬೋದು. ಹೀಗಾಗಿ ಈ ಒಂದು ಪ್ಲಾಸ್ಟಿಕ್ಗಳು ಹೆಚ್ಚು ಬಾಳಿಕೆಗೆ ಅಥವಾ ರೂಢಿಯಲ್ಲಿ ಬಂದಿದೆ. ಇನ್ನೊಂದು ಬಾಳಿಕೆ, ದೀರ್ಘಕಾಲದವರೆಗೆ ಅವುಗಳನ್ನ ಬಳಸಬಹುದು, ಹಾಳಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಅಂತಹ ಒಂದು ಬಾಳಿಕೆ ಬರುವಂತ ಒಂದು ವಸ್ತುಗಳು, ಒಂದು ವಸ್ತುವಿನ ಗುಣ ಪ್ಲಾಸ್ಟಿಕ್ ಎಂದು. ಹಾಗೇನೆ ಬೆಲೆ ಕಡಿಮೆ, ಕಡಿಮೆ ಬೆಲೆಯನ್ನ ನಾವು ಅದು ಪಡಿಬಹುದು, ಕಡಿಮೆ ಕಾಲದಲ್ಲಿ ನಾವು ಸುಲಭವಾಗಿ ಬಳಸಬಹುದು. ಹಾಗೇನೆ ಈಗ ನೀವು ಲೋಹದ ಒಂದು ಪಾತ್ರೆ ತಗೋಬೇಕು ಅಂತ ಸುಮಾರಾಗಿ ಒಂದು 200-300 ರೂಪಾಯಿ ಬೇಕಾಗುತ್ತೆ. ಅದೇ ಒಂದು ಪಾತ್ರೆ ಪ್ಲಾಸ್ಟಿಕ್ ಏನು ತಗೊಂಡೋದ್ರೆ ಕೇವಲ ಒಂದು 50 ರೂಪಾಯಿ 60 ರೂಪಾಯಿದಲ್ಲಿ ಸಿಕ್ಬಿಡುತ್ತೆ. ಹೀಗಾಗಿ ಆ ಬೆಲೆಯಲ್ಲೂ ಕೂಡ ನಾವೇನ್ ಮಾಡೋದು, ಅದು ವೇರಿಯೇಷನ್ ಅನ್ನ ನೋಡ್ಬೋದು. ಹಾಗೇನೆ ಮತ್ತೊಂದು ಈ ದುರ್ಬಲ ವಾಹಕಗಳು, ದುರ್ಬಲ ವಾಹಕ ಅಂತ ಹೇಳ್ತೀವಿ. ಪ್ರಬಲ, ಏನಿದು ವಾಹಕ ಅಂತ? ವಾಹಕ ಅಂತಂದ್ರೆ ಸಾಮಾನ್ಯವಾಗಿರುವಂತ ಪದ. ಇದು ನಿಮ್ಗೆ ಆಲ್ರೆಡಿ ಹಿಂದೆ ಎಲ್ಲ ತಿಳ್ಕೊಂಡಿದ್ದೇನೆ. ವಾಹಕ ಅಂದ್ರೆ ಯಾವ ವಸ್ತು ತನ್ನ ಮೂಲಕ ಶಾಖ ಮತ್ತು ಬೆಳಕನ್ನ ಹರಿಯೋದಕ್ಕೆ ಬಿಟ್ಕೊಡುತ್ತೆ ಅಂತ ವಸ್ತುಗಳನ್ನ ಕರಿತೀವಿ ಅಂದ್ರೆ ವಾಹಕಗಳು ಅಂತ ಹೇಳ್ತೀವಿ. ಆದ್ರೆ ಇದು ಪ್ಲಾಸ್ಟಿಕ್ಗಳು ದುರ್ಬಲ ವಾಹಕ, ದುರ್ಬಲ ಪ್ರಬಲ ವಾಹಕ ಅಂತಾನು ಕರೆಯೋದು. ಅಂದ್ರೆ ಅಷ್ಟೊಂದು ವಿದ್ಯುತ್ ಅನ್ನಾಗ್ಲಿ ಶಾಖ ಹರಲಿಕ್ಕೆ ಬಿಡೋದೇ ಇಲ್ಲ ಅಂತಹ ಒಂದು ವಸ್ತುಗಳು. ಯಾಕಂತಂದ್ರೆ ನಾವು ಪ್ಲಾಸ್ಟಿಕ್ ಅಲ್ಲಿ ಬೇಕಲೈಟ್ ಅಥವಾ ಈ ಒಂದು ಕುಕ್ಕರ್ ಇರುವಂತಹ ಹಿಡಿಗಳು, ಅಡಿಗೆ ಮಾಡುವಂತಹ ಪಾತ್ರೆಗಳಲ್ಲಿ ಇರುವಂತಹ ಹಿಡಿಗಳೇನಿದಾವೆ ಅವು ತುಂಬಾ ಬಿಸಿ ಇರುತ್ತೆ ಪಾತ್ರೆ. ಆದ್ರೆ ಆ ಬಿಸಿ ನಮ್ಮ ಕೈಗೆ ತಾಕೋದಿಲ್ಲ ಅಥವಾ ಬಿಸಿ ನಮ್ಮ ಅನುಭವಕ್ಕೂ ಬರಲ್ಲ. ಅಷ್ಟು ದುರ್ಬಲವಾಗಿ ವಾಹಕ ಗುಣವನ್ನ ಹೊಂದಿರುತ್ತೆ, ಅಷ್ಟು ಪ್ರಬಲವಾಗಿರುತ್ತೆ. ಅಂದ್ರೆ ಆ ಅವಾಹಕ ಗುಣ ಹೆಚ್ಚಾಗಿರುತ್ತೆ ಅದರಲ್ಲಿ, ಈ ಪ್ಲಾಸ್ಟಿಕ್ಗಳಲ್ಲಿ. ಹೀಗಾಗಿ ಅವುಗಳನ್ನ ಹೆಚ್ಚಾಗಿ ಬಳಸ್ತೀವಿ. ಇವು ಪ್ರಮುಖವಾಗಿರುವಂತಹ ಒಂದು ಗುಣಗಳು, ಪ್ಲಾಸ್ಟಿಕ್ ನಲ್ಲಿರುವಂತಹ ಪ್ರಮುಖ ಗುಣಗಳು. ಹಾಗಾದ್ರೆ
ಈ ಪ್ಲಾಸ್ಟಿಕ್ಗಳು ಆಗುವಂತಹ ದುಷ್ಪರಿಣಾಮಗಳು ಏನಾದರೂ ಇದೆಯಾ? ಪರಿಸರಕ್ಕೆ ಆಗುವಂತಹ ದುಷ್ಪರಿಣಾಮಗಳು ಏನಾದರೂ ಇದೆಯಾ? ಹೌದು, ಪ್ಲಾಸ್ಟಿಕ್ಗಳು ಎಷ್ಟು ಅನುಕೂಲ ಇದೆ, ಅನಾನುಕೂಲನೂ ಕೂಡ ನಾವು ಅಷ್ಟೇ ಪ್ರಮಾಣದಲ್ಲಿ ನಾವು ತಿಳ್ಕೋಬಹುದು. ಹೇಗೆ? ಈಗ ಉದಾಹರಣೆಗೆ ಒಂದು ಪ್ಲಾಸ್ಟಿಕ್ ನಾವು ಆಗಲೇ ಹೇಳಿದ ತುಂಬಾ ಬಾಳಿಕೆ ಬರುತ್ತೆ, ಅಕಸ್ಮಾತ್ ಒಡೆದೋಯ್ತು. ಒಂದು ಪ್ಲಾಸ್ಟಿಕ್ ನಿಮ್ಮ ಮನೆಯಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲ್ ಅಥವಾ ಪ್ಲಾಸ್ಟಿಕ್ ಕೊಡೋನೋ ಬಕೆಟೋ ಹೊಡೆದೋಯ್ತು ಅಂದ್ಕೊಳ್ಳೋಣ. ಹೊಡೆದು ಏನ್ ಮಾಡ್ತೀರಿ? ಹೊರಗೆ ಬಿಸಾಕ್ತೀರಿ. ಹೊರಗಡೆ ಬಿಸಾಕಿದಾಗ ಏನಾಗುತ್ತೆ, ಅದು ಎಷ್ಟೇ ದಿನ ಬಿಡ, ಇವತ್ತಲ್ಲ ಇನ್ನೂ ಒಂದು ವಾರ, ಒಂದು ತಿಂಗಳು, 2 ತಿಂಗಳು, 1 ವರ್ಷ ನೋಡಿದ್ರು ಕೂಡ ಹಾಗೇನೆ ಬಿದ್ದಿರುತ್ತದು. ಸ್ವಲ್ಪ ಮಣ್ಣು ಗಿಣ್ಣು ಧೂಳೆಲ್ಲ ಬಂದ್ಬಿಟ್ಟು ಬಣ್ಣ ಕಳ್ಕೊಂಡಿರ್ಬೋದು ಅದ್ರ ಮೇಲೆ ಕೂತ್ಕೊಂಡು, ಆದ್ರೆ ಯಾವುದೇ ಕಾರಣಕ್ಕೂ ಕೊಳ್ತೋಗಿರಲ್ಲ. ಅದೇ ಒಂದು ವಸ್ತು ತಗೊಳ್ರಿ, ಯಾವುದೋ ಒಂದು ಪ್ರಾಣಿ, ಒಂದು ನೀವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ಒಂದು ನಾಯಿ ಸುತ್ತೋಗ್ಬಿಟ್ಟಿರುತ್ತೆ ಅನ್ಕೊಳ್ಳೋಣ. ಪ್ರಾಣಿ ಕೆಲವೇ ದಿನಗಳಲ್ಲಿ ನೋಡಿದ್ರೆ ಆ ಪ್ರಾಣಿ ನಿಧಾನವಾಗಿ ಅದು ಮಣ್ಣಲ್ಲಿ ಬೆರೆತೋಗ್ಬಿಟ್ಟಿರುತ್ತೆ. ಕಾರಣ ಏನು ಅಂತಂದ್ರೆ ಅದು ಜೈವಿಕ ವಿಘಟನೆಗೆ ಒಳಗಾಗುತ್ತೆ. ಅದು ಜೈವಿಕ ವಿಘಟನೆ. ಈ ಪದ ನಿಮಗೆ ಬರೋದು. ಜೈವಿಕ ವಿಘಟನೆ ಅಂದ್ರೆ ಏನು? ಸೂಕ್ಷ್ಮಾಣು ಜೀವಿಗಳಿಂದ ದೇಹಗಳು ಪಡುವಂತಹ ಜೀವಿಗಳಿಂದಾವೆ ಅಥವಾ ವಸ್ತುಗಳೇನಿದಾವೆ ಅವುಗಳೆಲ್ಲ ಕೂಡ ಜೈವಿಕ ವಿಘಟನೆಗೆ ಒಳಪಡುವಂತಹ ವಸ್ತುಗಳು. ಯಾವುವು? ಮುಖ್ಯವಾಗಿ ಈ ಒಂದು ಕ್ರಿಯೆಗೆ ಒಳಪಡುವಂತಹ ಸಹಾಯ ಮಾಡುವಂತಹ ಜೀವಿಗಳು ನಾವು ನೋಡೋದಾದ್ರೆ, ಒಂದು ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು. ಇವೇನ್ ಮಾಡ್ತದೆ? ಸತ್ತಂತಹ ಅಥವಾ ಪ್ರಾಣಿ ಸಸ್ಯಗಳ ತ್ಯಾಜ್ಯ ವಸ್ತುಗಳನ್ನ ವಿಘಟನೆಗೆ ಒಳಪಡಿಸ್ತವೆ, ಮಣ್ಣಿನಲ್ಲಿ ಬೆರೆಸ್ಬಿಡ್ತದೆ, ಕರಗೋಗ್ಬಿಡುತ್ತೆ. ಇಂತಹ ಗುಣವನ್ನ ನಾವಲ್ಲಿ ನೋಡ್ತೀವಿ ಇದರಲ್ಲಿ ಜೈವಿಕ ವಿಘಟನೆಗೆ ಒಳಪಡುವಂತಹ ವಸ್ತುಗಳು. ಆದ್ರೆ ಜೈವಿಕ ವಿಘಟನೆಗೆ ಒಳಪಡದೇ ಇರುವಂತಹ ವಸ್ತುಗಳೇನಿದಾವೆ ಅವು ಯಾವುದೇ ಕಾರಣಕ್ಕೂ ಈ ಜೀವಿಗಳಿಂದ ವಿಭಜನೆ ಆಗೋದಿಲ್ಲ, ಮಣ್ಣಿನಲ್ಲಿ ಬೆಳೆಯೋದಿಲ್ಲ ಅಥವಾ ಕೊಳೆಯೋದಿಲ್ಲ. ಅಂತಹ ಪದಾರ್ಥಗಳನ್ನ ಜೈವಿಕ ವಿಘಟನೆಗೆ ಆಗದೇ ಇರುವಂತಹ ವಸ್ತುಗಳು ಅಂತ ಹೇಳ್ತೀವಿ. ಅಂತಹ ಒಂದು ಉದಾಹರಣೆ ಅಂತಂದ್ರೆ ಈ ಪ್ಲಾಸ್ಟಿಕ್ ಕೂಡ ಒಂದು. ಹಾಗಾಗಿ ಈ ಪ್ಲಾಸ್ಟಿಕ್ ಜೈವಿಕ ವಿಘಟನೆಗೆ ಒಳಪಡದೇ ಇರೋದ್ರಿಂದ ಮಣ್ಣಿನಲ್ಲಿ ಬಿದ್ದ ಮಣ್ಣಿನ ಮಾಲಿನ್ಯವನ್ನ ಉಂಟು ಮಾಡುತ್ತೆ. ಮಣ್ಣಿನ ಮಾಲಿನ್ಯ, ಮಣ್ಣು ಮಾಲಿನ್ಯ ಆಗುವಂಥದ್ದು. ಮಾಲಿನ್ಯ ಅಂತಂದ್ರೆ ಈ ಮಣ್ಣಿನಲ್ಲಿ ಆಗುವಂತಹ ಅನಪೇಕ್ಷಿತ ಬದಲಾವಣೆಗಳು, ಮಾನವನ ಚಟುವಟಿಕೆಗಳು, ಅನಪೇಕ್ಷಿತ ಚಟುವಟಿಕೆಗಳು ಮನುಷ್ಯರಿಂದನೇ ಆಗುವಂಥದ್ದು. ಪರಿಸರದಂತ ಮಣ್ಣು ಅತ್ಯಂತ ಪ್ರಮುಖವಾಗಿರುವಂಥದ್ದು. ಈ ಮಣ್ಣಿಗೆ ಇಂತಹ ಒಂದು ಪ್ಲಾಸ್ಟಿಕ್ ಅಂತ ವಸ್ತು ಸೇರ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ಸಂಪೂರ್ಣವಾಗಿ ಮಾಲಿನ್ಯವಾಗ್ತದೆ. ಮಾಲಿನ್ಯ ಅಂತಂದ್ರೆ ಅನಪೇಕ್ಷಿತ ಬದಲಾವಣೆಗಳು, ಪರಿಸರದಲ್ಲಿ ಆಗುವಂತಹ ಅನಪೇಕ್ಷಿತ ಬದಲಾವಣೆಗಳು ಈ ಒಂದು ಇದರಲ್ಲಿ ಆಗುವಂಥದ್ದು. ಇದನ್ನು ನಾವು ಮಣ್ಣಿನ ಮಾಲಿನ್ಯ ಅಂತ ಹೇಳ್ತೀವಿ. ಈ ಮಣ್ಣಿನ ಮಾಲಿನ್ಯಕ್ಕೆ ಪ್ರಮುಖವಾಗಿ ಕಾರಣ ಆಗ್ತದೆ ಈ ಪ್ಲಾಸ್ಟಿಕ್. ಹಾಗಾದ್ರೆ ಈ ಮಾಲಿನ್ಯವನ್ನ ತಡೆಗಟ್ಟಬೇಕು ಅಂತಂದ್ರೆ ಏನ್ ಮಾಡಬೇಕಾಗುತ್ತೆ? ಯಾವ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ? ಮುಖ್ಯವಾಗಿ ನಾವು ಈ 5 ಆರ್ಗಳನ್ನ ಬಳಸಬೇಕಾಗುತ್ತೆ. 5 R's. ಈ 5 R's ಅಂತ ಏನಪ್ಪಾ ಅಂತಂದ್ರೆ ಮಿತ ಬಳಕೆ, ನಿರಾಕರಣೆ, ಮರುಚಕ್ರೀಕರಣ, ಈಗ ನಾವು 5 R's ಯಾಕನ್ನ ಬಳಸ್ತೀವಿ? ಈಗ ಒಂದು ಉದಾಹರಣೆ ನೋಡಿದ್ರೆ, ತರಕಾರಿಗಳು ಅಥವಾ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಬರುವಂತಹ ತ್ಯಾಜ್ಯಗಳೇನಿದಾವೆ 1 ರಿಂದ 2 ವಾರಗಳಲ್ಲಿ ಅವು ಜೈವಿಕ ವಿಘಟನೆಗೆ ಒಳಗಾಗ್ತದೆ, ಅಂದ್ರೆ ಕೊಳ್ತು ಹೋಗ್ತದೆ, ಕೊಳ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಕಾಗದ 10 ರಿಂದ 30 ದಿನದಲ್ಲಿ ಕೊಳ್ತು ಹೋಗ್ತದೆ ಅಥವಾ ಕೊಳ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಅದು ಕೊಳೆಯುತ್ತೆ. ಅವಧಿ ಅಷ್ಟು ದಿನದಲ್ಲಿ ಕೊಳೆಯುತ್ತೆ. ಮರ ಇದೆ, ಮರ 2 ರಿಂದ 3 ತಿಂಗಳಲ್ಲಿ ತಿಂಗಳನ್ನ ತಗೊಳುತ್ತೆ ಅದು ಮಣ್ಣಿನಲ್ಲಿ ಬೆರೆಯೋದಕ್ಕೆ. ಲೋಹಗಳು ತಗೊಂಡ್ರೆ ಸುಮಾರಿಗೆ 100 ರಿಂದ 500 ವರ್ಷ ಆದ್ರೂ ಕೂಡ ಈಗ ಕೆಲವೊಂದು ವಸ್ತುಗಳು ಪದಾರ್ಥಗಳೇನವೆ, ಸೀಸ, ತವರ ಅಂತಹ ಲೋಹದ ಪದಾರ್ಥಗಳು
ಸುಮಾರು 100 ರಿಂದ 500 ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಅದೇ ಪ್ಲಾಸ್ಟಿಕ್ ಚೀಲದಂತಹ ವಸ್ತುಗಳೇನಿದಾವೆ ಹಲವಾರು ವರ್ಷಗಳನ್ನ ಇದಕ್ಕಿಂತನೂ ಮಿಗಿಲಾಗಿಲ್ಲ. 100 ರಿಂದ 500 ಅಲ್ಲ, ಅದಕ್ಕಿಂತನೂ ಹಲವಾರು. ಹಾಗೆ ಇಂತಹ ಇದು ಜೈವಿಕ ವಿಘಟನೆಗೆ ಒಳಗೋದಿಲ್ಲ. ಇವೆರಡು ಲೋ ಆಗಲಿ ಪ್ಲಾಸ್ಟಿಕ್ ಆಗಲಿ ಜೈವಿಕ ವಿಘಟನೆಗೆ ಒಳಪಡದೇ ಇರುವಂತಹ ವಸ್ತುಗಳಾಗಿರೋದ್ರಿಂದ ಇವುಗಳನ್ನ ಈ ರೀತಿಯಾಗಿ ನಾವು ಹಂತಗಳಲ್ಲಿ ನಾವು ಬಳಕೆ ಮಾಡ್ಕೋಬಹುದು. ಪುನಃ ಬಳಸೋದ್ರಿಂದ ಮಾಲಿನ್ಯವನ್ನ ತಡೆಗಟ್ಟಬಹುದು. ಉದಾಹರಣೆಗೆ ಮಿತ ಬಳಕೆ, ಪ್ಲಾಸ್ಟಿಕ್ಗಳನ್ನ ಮಿತವಾಗಿ ಬಳಸಬೇಕು, ಹೆಚ್ಚಾಗಿ ಬಳಸಬಾರದು. ನಿರಾಕರಿಸಬೇಕು ಅದನ್ನ ನಾವು ಉದಾಹರಣೆಗೆ ಅಂಗಡಿನಲ್ಲಿ ಹೋಗ್ತೀವಿ, ಪ್ಲಾಸ್ಟಿಕ್ ನಲ್ಲಿ ಏನಾದ್ರು ಒಂದು ವಸ್ತುಗಳನ್ನ ಹಾಕೊಟ್ರೆ ನಾವು ಬೇಡಪ್ಪ ಪ್ಲಾಸ್ಟಿಕ್, ನಾವೇ ಮನೆಯಿಂದ ತಗೊಂಡಿರುವಂತಹ ಬ್ಯಾಗ್ ನಲ್ಲಿ ನಾವು ತಗೊಂಡು ಹೋಗ್ತೀವಿ. ಮನೆಯಿಂದನೇ ತಗೊಂಡು ಹೋಗ್ಬೇಕು ಬ್ಯಾಗ್, ಮನೆಯಿಂದ ತಗೊಂಡು ಹೋಗಿ ಆ ವಸ್ತುಗಳ ಪದಾರ್ಥಗಳನ್ನ ತಗೊಂಡ್ಬಂದ್ರೆ ಪ್ಲಾಸ್ಟಿಕ್ಗಳನ್ನ ನಾವು ಸ್ವಲ್ಪ ಮಟ್ಟಿಗೆ ತಡೆಗಟ್ಟದಂಗೆ ಆಗುತ್ತೆ. ಒಬ್ರು ಮಾಡೋದಲ್ಲ, ಪ್ರತಿಯೊಬ್ರು ಕೂಡ ಇದನ್ನ ಅನುಸರಿಸಬೇಕಾಗುತ್ತೆ. ಆ ಅನುಸರಿಸಿದಾಗ ಏನಾಗುತ್ತೆ, ಈ ಮಾಲಿನ್ಯವನ್ನ ನಾವು ತಡೆಗಟ್ಟಬಹುದು. ಹಾಗೇನೆ ಮರುಚಕ್ರೀಕರಣ. ಈಗ ಪ್ಲಾಸ್ಟಿಕ್ ಬಳಸಿದೀವಿ, ಅದೆಲ್ಲರೂ ಬಿದ್ದು ಒಡೆದೋಗಿರುತ್ತೆ, ನಮಗೆ ಉಪಯೋಗ ಬರಲ್ಲ. ಅದನ್ನ ಏನ್ ಮಾಡ್ಬೋದು ಅಂತಂದ್ರೆ ಮತ್ತೆ ಅದನ್ನ ಕರಗಿಸ್ಬಿಟ್ಟು ಮತ್ತೆ ಯಾವುದಕ್ಕೂ ಒಂದು ಎರಕ ಹಾಕ್ಬಿಟ್ಟು ಯಾವ ಒಂದು ಪದಾರ್ಥವನ್ನ ತಯಾರಿಸಬಹುದು ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಂಥದ್ದು. ಹಾಗೇನೆ ಮರುಬಳಕೆ ಮಾಡೋದು ಹೇಗೆ? ಈಗ ಉದಾಹರಣೆಗೆ ಇದು ಚಾಕ್ಲೇಟ್ ಬಾಕ್ಸ್. ಈ ಚಾಕ್ಲೇಟ್ ಬಾಕ್ಸ್ ಇದು ಕಂಪ್ಲೀಟ್ ಆಗಿದೆ, ಖಾಲಿ ಆದ್ಮೇಲೆ ಏನ್ ಮಾಡ್ತು, ಇದನ್ನ ನಾವು ಉಪ್ಪು ಹಾಕಿ ಬಳಸಿದೀವಿ. ಇದು ಮರುಬಳಕೆ ಮಾಡೋದು. ಇದು ಚಾಕ್ಲೇಟ್, ಈ ಚಾಕ್ಲೇಟಿನ ಬಾಕ್ಸು ಖಾಲಿ ಆದ್ಮೇಲೆ ಇದು ವೇಸ್ಟ್, ಇದು ಹೊರಗೆ ಎಸಿತೀವಿ. ಆಗ ಇದು ಬದಲಾಗಿ ಏನ್ ಮಾಡ್ತೀವಿ ನಾವು ಅಂದ್ರೆ ಈ ಒಂದು ಉಪ್ಪನ್ನ ಬೇರೆ ವಸ್ತುಗಳನ್ನ ತುಂಬಲಿಕ್ಕೆ ಈ ರೀತಿ ಯಾರು ಒಂದು ಡಬ್ಬಿಗಳನ್ನ, ಉಪ್ಪಿನಕಾಯಿ ಡಬ್ಬಿ ಇದೆ, ಅದು ಖಾಲಿ ಆಯ್ತು ಪ್ಲಾಸ್ಟಿಕ್, ಅದಕ್ಕೆ ಬದಲಾಗಿ ಏನ್ ಮಾಡ್ಬೋದು, ನಂತರ ತೊಳೆದ್ಬಿಟ್ಟು ಮತ್ತೆ ಯಾವ್ದಾದ್ರು ಸಾಂಬಾರ್ ಪದಾರ್ಥಗಳನ್ನ ಒಳಗೆ ಹಾಕುವಂಥದ್ದು, ಅವು ತುಂಬಿಡುವಂಥದ್ದು. ಇಂತಹ ಪದಾರ್ಥಗಳನ್ನು ಬಳಸ್ತೇವೆ. ಮರುಬಳಕೆ ಅದು ಹೊರಗಡೆ ಹೋಗಿ ಮಾಲಿನ್ಯ ಉಂಟು ಮಾಡೋದನ್ನ ನಾವು ಮರುಬಳಕೆ ಮಾಡೋದ್ರ ಮುಖಾಂತರ ನಾವು ತಡೆಗಟ್ಟಬಹುದು. ಹಾಗೆ ಮರಳಿ ಪಡೆಯುವಂಥದ್ದು, ಆ ವಸ್ತುಗಳನ್ನು ಮಾಡೋದು ನಾವು ಸಂಗ್ರಹಿಸಿ ಮತ್ತೆ ಪುನಃ ಪಡಿಬೇಕು. ಆ ಒಂದು ಮರು ಚಕ್ರೀಕರಣಕ್ಕೆ ಒಳಪಡಿಸಬಹುದು ಅಥವಾ ಅದನ್ನ ಪುನಃ ಬಳಸಲಿಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಮಗೆ ಮಣ್ಣಿನ ಮಾಲಿನ್ಯವನ್ನ ತಡೆಗಟ್ಟಂಗಾಗುತ್ತೆ. ಇಷ್ಟು ಈ ಒಂದು ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವಾರು ವಿಷಯಗಳನ್ನು ನಾವಿಲ್ಲಿ ಪ್ರಸ್ತಾವ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಒಂದು ನೈಸರ್ಗಿಕ ಎಳೆಗಳು, ಸಂಶ್ಲೇಷಿತ ಎಳೆಗಳಲ್ಲಿ ಒಂದು ರಯಾನ್, ನೈಲಾನ್, ಹಾಗೆಯೇ ಪ್ಲಾಸ್ಟಿಕ್ಗಳ ಉಪಯೋಗ, ಪ್ಲಾಸ್ಟಿಕ್ಗಳ ಒಂದು ಗುಣಗಳು, ಹಾಗೆಯೇ ಪ್ಲಾಸ್ಟಿಕ್ ಇಂದ ಆಗುವಂತಹ ಅನಾನುಕೂಲಗಳು ಮತ್ತು ಅವುಗಳನ್ನು ಹೇಗೆ ನಾವು ಮಿತವ್ಯಯಗೊಳಿಸಬಹುದು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವಾರು ಪ್ರಶ್ನೆಗಳನ್ನ ನೀವು ಕೊಡ್ತೀನಿ, ಆ ಪ್ರಶ್ನೆಗಳನ್ನ ನೀವಲ್ಲಿ ಬರ್ಕೊಡು. ಎಳೆಗಳು ಅಯಾನ್ ಹೇಗೆ ಪಡೆಯುವುದು, ಮತ್ತು ಅವುಗಳ ಉಪಯೋಗಗಳೇನು? ನೈಲಾನ್ ಉಪಯೋಗಗಳೇನು? ಪ್ಲಾಸ್ಟಿಕ್ನ 2 ವಿಧಗಳು ಯಾವುವು? ಅವುಗಳಿರುವ ವ್ಯತ್ಯಾಸವೇನು? ಇವು ಮೊದಲನೇದು ಸಂಶ್ಲೇಷಿತ ಎಳೆಗಳು ಅಂದ್ರೆ ಏನು, ರಯಾನ್ ಹೇಗೆ ಪಡೆಯುವರು ಮತ್ತು ಅವುಗಳ ಉಪಯೋಗಗಳೇನು, ನೈಲಾನ್ ಉಪಯೋಗಗಳೇನು, ಪ್ಲಾಸ್ಟಿಕ್ನ 2 ವಿಧಗಳು ಯಾವುವು, ಅವುಗಳಿಗೆ ಇರುವ ವ್ಯತ್ಯಾಸಗಳೇನು? ಇಷ್ಟು ಪ್ರಶ್ನೆಗಳನ್ನ ನೀವು ಬರ್ಕೊಂಡು ಬನ್ನಿ, ಅದಕ್ಕೆ ಸರಿಯಾದ ಉತ್ತರವನ್ನು ಮತ್ತೆ ಪಡೆಯೋಣ.